ನಾವಿಂದು ನಮ್ಮದೇ ಊರಿನ ಸನಿಹದಲ್ಲಿರುವ ಗವಿಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಈ ಜಾಗದಲ್ಲಿ ಪ್ರಕೃತಿ ಮತ್ತು ಕಾಡೇ ದೇವರಾಗಿ ಕುಂತಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಪ್ರಕೃತಿಯೇ ಸೃಷ್ಟಿಸಿರುವ ಗುಹೆಯನ್ನು ನಾವಿಲ್ಲಿ ಗಮನಿಸಬಹುದು. ಗುಹೆಯ ಬಳಿ ತೀರಾ ಹತ್ತಿರಕ್ಕೆ ಹೋದಾಗ ಅದರಿಂದ ಬರುವ ಗುಡಗುಡ ಎನ್ನುವ ಸದ್ದು ನಮ್ಮೆದೆಯನ್ನು ಜಲ್ಲೆನಿಸುವುದಂತೂ ನಿಜ. ಈ ಬಂಡೆ ಉತ್ತರದಿಂದ ದಕ್ಷಿಣಕ್ಕೆ ಹಬ್ಬಿದೆ. ಬಿಳಿ, ಕೆಂಪು ಮತ್ತು ಕಪ್ಪು ಬಣ್ಣ ಅದರೊಳಗೆ ತುಂಬಿದೆ. ಬಂಡೆಯಿಂದ ನಿಧಾನವಾಗಿ ಜಿನುಗುವ ನೀರನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಬಿದ್ದಿರುವ ಬಾವುಲಿ ಇಕ್ಕೆಗಳೇ ನಮಗಿಲ್ಲಿ ಹೇಳ್ತಿದ್ದಾವೆ ಇದು ಬಾವುಲಿಗಳ ಜಾಗ ಎಂದು. ಈ ಜಾಗ ಕರಡಿಗಳಿಗೆ ಏಳಿ ಮಾಡಿಸಿದಂತ ಜಾಗ. ಆಗಲವಾಡಿ ಕರಿಯಮ್ಮ ದೇವಿಯ ತಂದೆ ಮಠ ಈ ಗವಿ ಎಂಬ ಪ್ರತೀತಿ ಇಲ್ಲಿದೆ. ಪ್ರತಿ ವರ್ಷ ಜಾತ್ರೆಯ ಸಮಯದಲ್ಲಿ ಆಗಲವಾಡಿ ಕರಿಯಮ್ಮ ದೇವಿ ಇಲ್ಲಿ ಬಂದು ಗವಿ ಸೇವೆಯನ್ನು ಮಾಡಿ ಮತ್ತೆ ಆಗಲವಾಡಿಗೆ ಹೋಗುತ್ತೆ. ಮಳೆಗಾಲದಲ್ಲಿ ಹಸಿರಿನಿಂದ ಕಂಗೊಳಿಸುವ ಈ ಜಾಗ ಸ್ವರ್ಗಕ್ಕೆ ಸಮನಾಗಿ ನಿಲ್ಲಬಹುದೆಂದು ತೋರುತ್ತೆ. ಹೆಚ್ಚು ಮಳೆ ಬಿದ್ದಾಗ ಇಲ್ಲೊಂದು ಜಲಪಾತ ಸೃಷ್ಟಿಯಾಗುತ್ತೆ. ಅದ ನೋಡಲು ಕಣ್ಣೆರಡು ಸಾಲದು.